ವೆಲ್ಕಮ್ ಬ್ಯಾಕ್. HD ಕುಮಾರಸ್ವಾಮಿ ಅವರಿಗೆ ಅತ್ಯಂತ ಯಶಸ್ವಿಯಾಗಿ ಹೃದಯದ ಶಸ್ತ್ರಚಿಕಿತ್ಸೆ ನಡೆದಿದೆ. ಆರಾಮವಾಗಿದ್ದಾರೆ, ಈಗ ಪ್ರಜ್ಞೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದಾರೆ. ಇನ್ನೇನು ಒಂದು 2 ದಿನಗಳ ಒಳಗಾಗಿ ಅವರು ಎದ್ದು ಓಡಾಡಬಹುದು ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಇದ್ದಾರೆ. ವಿಜಯ್, ಕುಮಾರಸ್ವಾಮಿ ಅವರು ಈಗ ಹೇಗಿದ್ದಾರಂತೆ, ಏನಿದೆ ಅಪ್ಡೇಟ್ಸ್? ಬೆಳಗ್ಗೆ 5:30ರಿಂದ ಸುಮಾರು 3:30-4 ಶಸ್ತ್ರಚಿಕಿತ್ಸೆ ನಡೆದಿರುವಂಥದ್ದು. ಡಾಕ್ಟರ್ ಸಾಯಿ ಸತೀಶ್ ಅವರ ನೇತೃತ್ವ ನಡೆದಂಥ ಶಸ್ತ್ರಚಿಕಿತ್ಸೆ ಒಂದು ರೀತಿಯಲ್ಲಿ ಕುಟುಂಬದ ಕೂಡ ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಯಾಕಂದರೆ ಕವಾಟವನ್ನು ಬದಲಾವಣೆ ಮಾಡುವಂಥ ಶಸ್ತ್ರಚಿಕಿತ್ಸೆ ಈಗ ಆರಾಮಾಗಿರುವಂಥದ್ದು. ಆಸ್ಪತ್ರೆ ವೈದ್ಯರು ಅಂದರೆ ಆಪರೇಷನ್ ಮಾಡಿದ ನಂತರ ವೈದ್ಯರು ನೇರವಾಗಿ ಬಂದು ಸಾಯಿಬಾಬಾ ಫೋಟೋಗೆ ನಮಸ್ಕಾರ ಮಾಡಿದ್ರು. ಅಂದರೆ ಸಾಯಿಬಾಬಾ ಭಕ್ತರನ್ನು ನಂಬುವಂಥ ವೈದ್ಯರು ಅಷ್ಟರ ಮಟ್ಟಿಗೆ ಅದು ಕ್ರಿಟಿಕಲ್ ಆಗಿತ್ತು ಆ ಸಮಯದಲ್ಲಿ. ಇದೀಗ ಇನ್ನು ಕೆಲವೇ ಹೊತ್ತಿನಲ್ಲಿ ಏನು ಕುಟುಂಬದವರ ಜೊತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಅದಾದ ನಂತರ ನಾಳೆ ಬಹುತೇಕ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ. ಇನ್ನು 4-5 ದಿನಗಳ ಬಳಿಕ ಡಿಸ್ಚಾರ್ಜ್ ಆಗಿ ಬಹುತೇಕ 25-26ನೇ ತಾರೀಕು ನೇರವಾಗಿ ಮಂಡ್ಯಕ್ಕೆ ಹೋಗಿ ಅಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದು ಕೂಡ ತೀರ್ಮಾನ ಆಗಿರುವಂಥದ್ದು. ಅಂದರೆ ವೈದ್ಯರು ಹೇಳಿರುವಂಥದ್ದು ಮುಂಚೆ ಏನಿತ್ತು ಅದಕ್ಕಿಂತ ಚೆನ್ನಾಗಿ ರಾಜಕೀಯವಾಗಿ ನೀವು ಏನು ರಾಜಕೀಯವಾಗಿ ಹೋರಾಟ ಮಾಡ್ಬೋದು ಅಥವಾ ರಾಜಕೀಯವಾಗಿ ಕೂಡ ತಮ್ಮ ಎಂದಿನಂತೆ ಕೂಡ ಜೀವನ ಸಾಗಿಸ್ಬೋದು ಅಂತ ಭರವಸೆಯನ್ನು ಕೊಟ್ಟಿರುವಂಥದ್ದು. ಮತ್ತು ಒಂದೊಂದು ಬಹಳ ಸ್ಪಷ್ಟ, ಇದೊಂದು ರೀತಿಯಲ್ಲಿ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗಿರುವಂಥದ್ದು. ಅವರ ಕುಟುಂಬರು ಮತ್ತು ಅವರ ಕಾರ್ಯಕರ್ತರು ಕೂಡ ಒಂದು ರೀತಿಯ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಸುಮಾರು 3-3.5 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗಿರುವಂಥದ್ದು, ನಡೆಸಿರುವಂಥದ್ದು. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. HDK ಅವರ ಆರೋಗ್ಯಕ್ಕಾಗಿ ಅವರ ಬೆಂಬಲಿಗರು ಹೋಮ ಹವನ ಸಾಕಷ್ಟು ಅಪರೂಪದ ಮಾಹಿತಿಯನ್ನು ಡಾಕ್ಟರ್ ಮಂಜುನಾಥ್ ಅವರು ಕೊಡ್ತಾ ಇದ್ರು. ಕಾಲಿನ ನಾಳಗಳಿಂದ ಅದರ ಮುಖಾಂತರ ನಾಳಗಳನ್ನು ತೂರಿಸಿ ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ಒಂದು ಅಪರೂಪದ ಶಸ್ತ್ರಚಿಕಿತ್ಸೆ ಇದು. ಅಪರೂಪದ ವಿಧಾನವನ್ನು ಬಳಸಿ ಮಾಡಿರ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ. ಹಿಂದೆಲ್ಲ ಆಗಿದ್ರೆ ಇದಕ್ಕೆ ಓಪನ್ ಹಾರ್ಟ್ ಸರ್ಜರಿಯನ್ನೇ ಮಾಡಬೇಕಾಗಿತ್ತು. ಆದರೆ ಈಗ ಆ ಥರ ಇಲ್ಲ. ಅತ್ಯಾಧುನಿಕ ತಂತ್ರಜ್ಞಾನ ಬಂದಿರೋದ್ರಿಂದ ಬಹಳ ಸುಲಭವಾಗಿ ಬಹಳ ಸ್ಕಿಲ್ಫುಲ್ ಆಗಿ ಅದನ್ನು ಮಾಡಲಾಯಿತು ಅನ್ನೋಂಥದ್ದನ್ನು ಡಾಕ್ಟರ್ ಮಂಜುನಾಥ್ ಹೇಳಿದ್ರು. ಅಷ್ಟೇ ಅಲ್ಲ, ಇನ್ನೊಂದು ವಾರದ ಒಳಗಾಗಿನೇ ಇನ್ನು 48 ಅವರ್ಸಲ್ಲಿ ಅವರು ಎದ್ದು ಓಡಾಡ್ಬೋದು. 48 ಗಂಟೆಗಳಲ್ಲಿ HD ಕುಮಾರಸ್ವಾಮಿ ಅವರು ಎದ್ದು ಓಡಾಡಬಹುದು, ಆಹಾರ ಸ್ವೀಕಾರ ಮಾಡಬಹುದು, ಇಂಥದ್ದನ್ನೆಲ್ಲ ಹೇಳಿದ್ರು. ಆಮೇಲೆ ಸಹಜವಾದ ಜೀವನ ಶೈಲಿಗೆ ಒಂದು ವಾರದಲ್ಲೇ ಮರಳಬಹುದು ಅನ್ನೋಂಥದ್ದನ್ನು ಡಾಕ್ಟರ್ ಮಂಜುನಾಥ್ ಹೇಳಿದ್ರು. ಸ್ವಲ್ಪ ಮಟ್ಟಿಗಿನ ಕೇರ್ ತಗೋಬೇಕಾಗತ್ತೆ. ಅದರ ಹೊರತಾಗಿ ಅವರು ಕ್ಯಾಂಪೇನ್ ಕೂಡ ಮಾಡಬಹುದು, ಮೊದಲಿನ ಹಾಗೆ ಆರೋಗ್ಯವಂತರಾಗಿ ಎದ್ದು ಓಡಾಡಬಹುದು ಅನ್ನೋಂಥದ್ದು. ಇವತ್ತು ಬೆಳಗ್ಗೆ ಮುಂಚೆ 5:30 ಹೊತ್ತಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮುಗಿದಿದೆ ಅಂತ ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಡಾಕ್ಟರ್ಸು ಸೇರಿದಂತೆ 4 ತಜ್ಞ ಪರಿಣಿತ ನುರಿತ ವೈದ್ಯರುಗಳ ತಂಡದಿಂದ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ.